ಆತ್ಮೀಯ ಮಿತ್ರರೇ ನಮಸ್ಕಾರ. ನಾನಿವತ್ತು ನಿಮ್ಮನ್ನೊಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಪ್ರತಿ ಬಾರಿ ನಾನು ಎಲ್ಲಾದರೂ ಒಂದು ವಿಶೇಷ ಜಾಗಕ್ಕೆ ಹೋದಾಗ ನಿಮಗೂ ಅದನ್ನು ತೋರಿಸ್ಬೇಕು, ಅದರ ಕುರಿತಂತೆ ನಿಮಗೂ ಹೇಳಬೇಕು ಅಂತ ನನಗೆ ಯಾವಾಗಲೂ ಅನ್ಸತ್ತೆ. ಇವತ್ತು ನಾನು ಗೋವಾದಲ್ಲಿದ್ದೀನಿ. ನಂಗೆ ಗೊತ್ತಿದೆ, ಗೋವಾ ಅಂತಕ್ಕೆ ಅನ್ಕೊಂಡ ತಕ್ಷಣ ಗೋಮಾಂತಕ ಅಂತ ನಾವೇನು ಕರಿತೀವಿ, ಯಾವ ರಾಜ್ಯದ ಹೆಸರಿನ ಬಗ್ಗೆ ಮಾತಾಡ್ತೀವಿ. ಗೋವಾ ಅಂದ ತಕ್ಷಣ ಬಹಳ ಜನಕ್ಕೆ ಬೀಚ್ ನೆನಪಾಗುತ್ತೆ. ಗೋವಾ ಅಂದ ತಕ್ಷಣ ಬಹಳ ಜನ ಎಣ್ಣೆ ಹೊಡಿಲಿಕ್ಕೆ ಹೋಗ್ಬೇಕು ಅಂತ ಭಾವಿಸ್ಕೊಂಡೆಲ್ಲ ಇರ್ತಾರೆ. ಗೋವಾ ಅಂದ ತಕ್ಷಣ ಅದೊಂದು ಬೇರೆಯ ಕಲ್ಪನೆಯಲ್ಲೇ ಇರುವಂತದ್ದು ನಮ್ಗೆಲ್ರಿಗೂ ಗೊತ್ತಿದೆ. ಹೀಗಿರುವಾಗ ನಾವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡ್ಬೇಕಾಗಿರೋ ಒಂದ್ ಸಂಗತಿ ಏನು ಅಂತಂದ್ರೆ, ಇದೇ ಗೋವಾದಲ್ಲೇ ಪೋರ್ಚುಗೀಸರ ಕಾಲಕ್ಕೆ ಬರ್ಬರ ಅತ್ಯಾಚಾರ ನಡೆದಿದ್ದು ಅನ್ನೋದನ್ನ ನಾವ್ಯಾರು ಮರೆಯುವಂತಿಲ್ಲ. ಇವತ್ತು ನಾನು ನಿಮ್ಗೆ ಆ ಅತ್ಯಾಚಾರ ನಡೆದಂತ ಯಾವ ಹಿಂದೂಗಳು ಇನ್ಕ್ವಿಸಿಷನ್ ಅನ್ನುವಂತ ಅತ್ಯಂತ ಕೆಟ್ಟ ಸ್ಥಿತಿಗೆ ಒಳಗಾಗಿದ್ರೋ ಅಂಥದೊಂದು ಜಾಗದ ಎದುರಿಗೆ ಕರ್ಕೊಂಡ್ ಬಂದಿದ್ದೀನಿ. ಇದು ಅದೇ ಇನ್ಕ್ವಿಸಿಷನ್ ನಡೆದಂತ ಸ್ಥಳ. ನೀವೊಂದ್ಸಲ ಅಲ್ಲಿಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದೊಡ್ಡ ಬಿಲ್ಡಿಂಗ್ ಇದೆ. ಇದನ್ನ ಆದಿಲ್ ಶಾಹಿ ಪ್ರಾಬಬಲಿ 16ನೇ ಶತಮಾನದಲ್ಲಿ ಈ ಬಿಲ್ಡಿಂಗ್ ಅನ್ನ ಕಟ್ಟಿಸ್ತಾನೆ. ಆದಿಲ್ ಶಾಹಿ ಬೇಸಿಗೆ ಕಾಲದ ಅರಮನೆಯಾಗಿ ಇದನ್ನ ಕಟ್ಟಿಸಿಕೊಂಡಿದ್ದಾದ್ರೂ ಆನಂತರದ ದಿನಗಳಲ್ಲಿ ಪೋರ್ಚುಗೀಸರ ವಶಕ್ಕೆ ಇದು ಹೋದಾಗ ಪೋರ್ಚುಗೀಸರು ಇಲ್ಲಿ ತಾವು ನೆಲೆ ನಿಲ್ತಾರೆ. ಜೊತೆಗೆ ಯಾರು ಹಿಂದೂಗಳು ಸೂಡೋ ಕ್ರಿಶ್ಚಿಯನ್ರಾಗಿರ್ತಾರೋ, ಹಾಗಂತ ಅನುಮಾನ ಇರುತ್ತೋ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಬರ್ಬರವಾದ ಅತ್ಯಾಚಾರ ಮಾಡಲಾಯಿತು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಕೇಳಿ ತಿಳಿದಿದ್ದೀವಿ. ನಾನು ಅತ್ಯಾಚಾರದ ವರ್ಣನೆ ನಿಮ್ ಜೊತೆ ಮಾಡಬೇಕು ಅಂತಂದ್ರೆ, ಈ ಭಾಗದಲ್ಲಿದ್ದಂತ ಹಿಂದೂಗಳು ಒಂಥರ ಈ ಗೋವಾದ ಭಾಗ ಇದೆಯಲ್ಲ ಇವತ್ತು ಕೊಳ್ತೀವೋ ಅದಕ್ಕಿಂತ ಒಂದು ಅದ್ಭುತವಾದ ಜಾಗ ಇದು. ನಾನು ಈಗ ತಾನೇ ಬ್ರಹ್ಮಪುರಿ ಅನ್ನುವಂತ ಒಂದು ಜಾಗಕ್ಕೆ ಹೋಗಿ ಬಂದಿದ್ದೀನಿ. ಬ್ರಹ್ಮಪುರಿ ಇವತ್ತು ತನ್ನ ಹೆಸರನ್ನು ಬದಲಾಯಿಸಿಕೊಂಡಿದೆ. ಅಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ಬ್ರಹ್ಮಪುರಿ ಅನ್ನೋ ಜಾಗದಲ್ಲಿ ಮಾಧವ ತೀರ್ಥ ಅಥವಾ ಕೃಷ್ಣದೇವರಾಯನ ಕಾಲದ ಅಲ್ಲಿನ ಮಂತ್ರಿ ಮಾಧವ ಇಲ್ಲಿ ಮಂದಿರವನ್ನ ಕಟ್ಟಿಸಿದ ಅಂತ ಹೇಳ್ತಾರೆ. ಆ ಬ್ರಹ್ಮಪುರಿಯಲ್ಲೇ ಮುಸಲ್ಮಾನರಿಂದ ಮತಾಂತರಕ್ಕೊಳಗಾದವರನ್ನ ಅಲ್ಲಿರುವಂತ ಮಾಧವ ತೀರ್ಥದಲ್ಲಿ ಮುಳಿಗೆಬ್ಬಿಸಿ ಅವರನ್ನ ಮರಳಿ ಮಾತೃಧರ್ಮಕ್ಕೆ ಕರ್ಕೊಂಡು ಬರುವಂತ ಪ್ರಯತ್ನ ನಡೀಲಾಗ್ತಿತ್ತು. ಆದ್ರೆ ಕಾಲಕ್ರಮದಲ್ಲಿ ಇಲ್ಲಿದ್ದಂತ ಪೋರ್ಚುಗೀಸರು ಏನ್ ಮಾಡಿದ್ರು, ಅದರಲ್ಲೂ ಯಾರನ್ನ ಇವತ್ತು ನಾವು ಸೇಂಟ್ ಅಂತ ಕರೆದು ಇಲ್ಲಿ ಆತನ ಶವವನ್ನಿಟ್ಟು ಅದನ್ನ ಪೂಜಿಸುವಂತ ಅಥವಾ ಅದನ್ನ 10 ವರ್ಷಕ್ಕೊಮ್ಮೆ ಆತನ ದೇಹವನ್ನು ತೋರಿಸುವಂತ ಪ್ರಯತ್ನ ಮಾಡಲಾಗುತ್ತೋ, ಆತ ಇಲ್ಲಿ ತಾನಿದ್ದಾಗ ಇಲ್ಲಿ ಇನ್ಕ್ವಿಸಿಷನ್ ನಡೆಸುವಂತ ಒಂದು ಅನುಮತಿಯನ್ನ ಪಡ್ಕೊಂಡು ಬಂದು ಇಲ್ಲಿನ ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಿದ್ರಲ್ಲ, ಆ ಹಿಂದೂಗಳು ಇವರ ಬರ್ಬರ ಅತ್ಯಾಚಾರವನ್ನ ತಾಳಲಾಗದೆ, ಕ್ರಿಶ್ಚಿಯನ್ರ ಅತ್ಯಾಚಾರವನ್ನ ತಾಳಲಾಗದೆ ಅವರೆಲ್ಲರೂ ತಾವು ಕನ್ವರ್ಟ್ ಆಗಿ ಹೊರಗಡೆ ತೋರಿಸ್ಕೊಂಡ್ರು, ಒಳಗಡೆ ಶ್ರದ್ಧಾವಂತ ಹಿಂದೂಗಳಾಗಿ ಉಳಿತಿದ್ರು. ಅಂತವರನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದು ಇಲ್ಲಿರುವಂತ ನೆಲಮಾಳಿಗೆಗೆ ಕರ್ಕೊಂಡು ಹೋಗಿ ಅತ್ಯಂತ ಬರ್ಬರವಾದ ಶಿಕ್ಷೆ. ನಾನು ಆ ಶಿಕ್ಷೆಯ ಇತಿಹಾಸವನ್ನು ಓದಿದ್ದೀನಿ ಅನೇಕ ಬಾರಿ. ಹೇಗೆ ಅಂತಂದ್ರೆ, ಯಾರಿದ್ದಾರೋ ಅವನನ್ನ ಹೊಟ್ಟೆ ತುಂಬ ನೀರು ಕುಡಿಸಿ ಅವನನ್ನೊಂದು ರಾಡಿನ ಮೇಲೆ ಮಲಗಿಸಲಾಗ್ತಿತ್ತಂತೆ. ಅದ್ರ ಮೇಲೆ ಮಲಗಿಸಿ ಅವನ ಹೊಟ್ಟೆ ಬಿರಿಯೋವರೆಗೂ ಅವನನ್ನ ಬಗ್ಗಿಸಿ ಸಾಯಿಸ್ತಾ ಇದ್ರಂತೆ. ಅನೇಕ ಬಾರಿ ಮೇಲಕ್ಕೆ ಅವನನ್ನ ಕಟ್ಟಿ ಕೆಳಗಡೆ ಅವನಿಗೆ ಕರ್ಪೂರ ತರದ ವಸ್ತುಗಳನ್ನು ಉಜ್ಜಿ ಕೆಳಗಡೆ ಬೆಂಕಿ ಹಚ್ಚಿ ಆತ ಹಾಹಾಕಾರದಿಂದ ಸಾಯಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ರಂತೆ. ಸಾವಿರಾರು ಜನ ಹಿಂದೂಗಳು ಇಲ್ಲಿ ಚೀರಾಡ್ತಾ ಅರಚಾಡ್ತಾ ತಮ್ಮ ಬದುಕನ್ನ ಕಳ್ಕೊಂಡಿದ್ದನ್ನ ನಾವೆಲ್ಲರೂ ಇತಿಹಾಸದಲ್ಲಿ ಓದ್ತೀವಿ. ಅಂಥದೊಂದು ಜಾಗ ಗೋವೆಯ ಈ ಭಾಗದಲ್ಲಿದೆ. ನೀವೆಲ್ಲರೂ ನೆಕ್ಸ್ಟ್ ಟೈಮ್ ಗೋವಾಕ್ ಬಂದ್ರೆ ನೋಡಬೇಕಾಗಿರೋದು ಬೀಚ್ ಮಾತ್ರ ಅಲ್ಲ. ಬೀಚಿಗೆ ಹೋಗಿ ನಾನು ಬೇಡ ಅನ್ನಲ್ಲ, ಆದ್ರೆ ಗೋವಾದ ದೇವಸ್ಥಾನಗಳಿವೆಯಲ್ಲ, ಒಂದಕ್ಕಿಂತಲೂ ಒಂದು ಸುಂದರವಾದ ದೇವಸ್ಥಾನ. ಯಾಕೆ ಬೇರೆಲ್ಲ ದೇವಸ್ಥಾನಗಳಿಗಿಂತಲೂ ಗೋವಾ ದೇವಸ್ಥಾನ ಬಹಳ ವಿಶಿಷ್ಟ ಅನ್ಸುತ್ತೆ ಅಂತಂದ್ರೆ, 100 ವರ್ಷಗಳ ಕಾಲ ಕ್ರಿಶ್ಚಿಯನ್ರ ಬರ್ಬರ ಅತ್ಯಾಚಾರ, ಅದಕ್ಕಿಂತಲೂ ಮುಂಚೆ ಬಹಮನಿ ಸುಲ್ತಾನರ ಅತ್ಯಾಚಾರ, ಇವೆಲ್ಲವನ್ನು ತಡ್ಕೊಂಡ ನಂತರವೂ ಕೂಡ ಹಿಂದೂ